ರಾಜಕಾರಣಿಗಳು 5 ವರ್ಷಗಳ ಕಾಲ ಒತ್ತಡದಿಂದ ಇದ್ದರೆ ನೌಕರರು ಅವಧಿ ಮುಗಿಯುವವರೆಗೂ ಒತ್ತಡ ಇರುತ್ತದೆ. ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಆಡಳಿತ ಮತ್ತು ನೌಕರರ ಸ್ನೇಹಿಯಾಗಿ ನಾನು ಖಂಡಿತವಾಗಿ ಇರುತ್ತೇನೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಮಧ್ಯಾಹ್ನ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಅವರು, ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನೌಕರರ ಕ್ರೀಡಾಕೂಟವನ್ನು ಜಿಲ್ಲಾಧ್ಯಕ್ಷರಾದ ಬಿಪಿ ಕೃಷ್ಣೇಗೌಡರು ಆಯೋಜನೆ ಮಾಡಿದ್ದು, ಜಿಲ್ಲಾಧ್ಯಕ್ಷರಾದ ಮೇಲಿನ ಮೊದಲ ಕೆಲಸ ನೌಕರರ ಸಂಘದ ಕಟ್ಟಡದ ದುರಸ್ತಿ ಕಾರ್ಯ ಮಾಡುತ್ತಿರುವುದು ಉತ್ತಮವಾಗಿದೆ. ರಾಜಕಾರಣಿಗಳಿಗೆ ಎಷ್ಟು ಒತ್ತಡ ಇರುತ್ತದೆ, ಅದರ 2ರಷ್ಟು ಒತ್ತಡ ನೌಕರರಿಗೆ ಇರುತ್ತದೆ. ನಾವು 5 ವರ್ಷ ನಾವು ಈ ಒತ್ತಡ ಅನುಭವಿಸುತ್ತೇವೆ. ಆದರೆ ನೀವು ಅವಧಿ ಮುಗಿಯುವವರೆಗೂ ಒತ್ತಡ ಇರುವುದು ಒಂದು ಕಡೆ ಬೇಸರದ ವಿಚಾರ ಎಂದರು. ದಿನದ 1.5 ಗಂಟೆಗಳ ಕಾಲವಾದರೂ ತಮ್ಮ ಕುಟುಂಬ ಆರೋಗ್ಯದ ಕಡೆ ನೀವು ಗಮನ ಹರಿಸಬೇಕು. ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತದೆ. ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಾವು ಕೆಲಸ ಮಾಡಿಸುವುದು, ನೌಕರರು ಕೆಲಸ ಮಾಡುವುದು ಒಂದು ರೀತಿ ಸಾರ್ವಜನಿಕರ ಒತ್ತಡ ಹೆಚ್ಚು ಇರುತ್ತದೆ ಎಂದು ಕಿವಿಮಾತು ಹೇಳಿದರು. ಕೋಪಕ್ಕೆ ಒಂದು ಮದ್ದು, ಇತರೆ ಧ್ಯಾನ. ಎಲ್ಲ ನೌಕರರು ಕೆಲ ಸಮಯ ಮೀಸಲಿಡಿ. ನೌಕರರ ಕ್ಷೇಮಾಭಿವೃದ್ಧಿಗೆ ಖಂಡಿತ ದುಡಿಯುವ ಕೆಲಸ ಮಾಡಲಾಗುವುದು. ಶಾಸಕರಾದ ಸ್ವರೂಪ್ ಮತ್ತು ನಾನು ಒಟ್ಟಿಗೆ ಸೇರಿ ನಿಮ್ಮ ಜೊತೆ ಇರುತ್ತೇವೆ. ಯಾವುದೇ ರೀತಿ ಒತ್ತಡಕ್ಕೆ ಒಳಗಾಗಿ ಖಿನ್ನತೆಗೆ ಒಳಗಾಗಬೇಡಿ. ಆರೋಗ್ಯವಾಗಿ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು. ಆಡಳಿತ ಮತ್ತು ನೌಕರರ ಸ್ನೇಹಿಯಾಗಿ ನಾನು ಖಂಡಿತವಾಗಿ ಇರುತ್ತೇನೆ ಎಂದರು. ಶಾಸಕ ಎಚ್ಪಿ ಸ್ವರೂಪ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಎಂದರೆ ಕ್ರಿಯಾಶೀಲ ಅಧ್ಯಕ್ಷರು. ಸಂಘವನ್ನು ಒಗ್ಗಟ್ಟಿನಿಂದ ಕೊಂಡೊಯ್ಯುತ್ತಿದ್ದಾರೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇರಲಿ. ಕಾರ್ಯಾಂಗ ಒತ್ತಡದಿಂದ ಕೆಲಸ ಮಾಡಬೇಕು. ಪ್ರತಿನಿತ್ಯ ಕೆಲಸದ ಒತ್ತಡ ಇದ್ದರೂ ಕುಟುಂಬಕ್ಕೆ ಕೆಲ ಸಮಯ ಕೊಡಬೇಕು. ಸುಖ ಶಾಂತಿ ಜೊತೆ ನೆಮ್ಮದಿ ಇರಬೇಕು. ದೊಡ್ಡ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದ್ದು, ಸಂಜೆ ರಸಮಂಜರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿದೆ ಎಂದು ಶುಭ ಹಾರೈಸಿದರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ನೌಕರರು ಎಂದರೆ ಅತ್ಯುತ್ತಮ ನೌಕರರೆಂದು ಪ್ರಶಸ್ತಿ ಕೊಡುತ್ತೇವೆ. ಕ್ರೀಡೆ ಮುಖ್ಯ. ಏಕೆ ಎಂದರೆ ನಮ್ಮ ಆರೋಗ್ಯ ಸ್ವಸ್ಥತೆ ಇರಬೇಕು. ನಾವು ಎಷ್ಟು ಆರೋಗ್ಯವಾಗಿದ್ದೇವೆ ಎಂಬುದನ್ನು ನಮ್ಮ ಹೊಟ್ಟೆ ನೋಡಿಕೊಂಡು ಹೇಳಬೇಕು ಎಂದರು. ನೌಕರರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಮುಖ್ಯ. ಸರಿಯಾದ ಸಮಯಕ್ಕೆ ಊಟ ಮಾಡಿ, ಜೊತೆಗೆ ಯೋಗಾಸನ ಮಾಡಬೇಕು. ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡಲು ಸಮತೋಲನ ಆಹಾರ ಸೇವನೆ ಮಾಡುವಂತೆ ಸಲಹೆ ನೀಡಿದರು. ಬಿಆರ್ ಪೂರ್ಣಿಮಾ ಮಾತನಾಡಿ, ಇಂತಹ ಕ್ರೀಡೆ ಒಂದೆರಡು ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ದಿನದ 2 ಗಂಟೆಗಳನ್ನು ವ್ಯಾಯಾಮ, ಧ್ಯಾನಕ್ಕೆ ನೀಡಿ. ಅನುಕಂಪ ಆಧಾರದ ಮೇಲೆ ನಿಮ್ಮ ಕಚೇರಿಗೆ ಬರುವುದನ್ನು ತಪ್ಪಿಸಿ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿ ಆರೋಗ್ಯದಿಂದ ನಿವೃತ್ತಿಯಾಗಿ ಎಂದು ಕಿವಿಮಾತು ಹೇಳಿದರು. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಎಂದು ಹಾರೈಸಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ, ಕೆಲಸದ ಜೊತೆಗೆ ದೇಹದ ಆರೋಗ್ಯದ ಸ್ಥಿತಿ ಬಗ್ಗೆ ಗಮನ ಹರಿಸುವ ಕೆಲಸ ಕೂಡ ಆಗಬೇಕು. ಎಲ್ಲ ಕ್ರೀಡೆಯಲ್ಲೂ ಭಾಗವಹಿಸಿ ಸಮತೋಲನದಲ್ಲಿ ದೇಹ ಇಟ್ಟುಕೊಳ್ಳಬೇಕು. ಯಾವ ಗೊಂದಲವಿಲ್ಲದೆ ಕ್ರೀಡೆಯಲ್ಲಿ ಪಾಲ್ಗೊಂಡು ಶಿಸ್ತುಬದ್ಧವಾಗಿ ನಡೆದುಕೊಂಡು ಹೋಗುವಂತೆ ಮನವಿ ಮಾಡಿದರು. ಭಗವಂತ ನಮಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಕರುಣಿಸಲಿ ಅಂತ ಭಗವಂತನು ಕೂಡ ಪ್ರಾರ್ಥಿಸ್ತಾ, ಎಲ್ಲ ನೌಕರರ ಸಂಘದ ಎಲ್ಲ ಅಧ್ಯಕ್ಷರು, ಖಜಾಂಚಿಗಳು, ಪದಾಧಿಕಾರಿಗಳು ಮತ್ತೆಲ್ಲ ನಮ್ಮ ನೌಕರರ ಸಂಘದ ಕುಟುಂಬಸ್ಥರು, ನೌಕರರು ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಈ ಸಂದರ್ಭ ಹೇಳಿ ಭಗವಂತನ ಪ್ರಾರ್ಥಿಸ್ತಾ ನಮ್ಮ ಎಲ್ಲ ಕೆಲಸ ಉದ್ದೇಶಿಸಿ ಮಾತಾಡೋ ಅವಕಾಶ ಕೂಡ ತಮ್ಮೆಲ್ಲ ನೌಕರರು ಮತ್ತು ಕುಟುಂಬಸ್ಥರಿಗೆಲ್ಲ ನನ್ನ ಹೆಚ್ಚು ಗಮನ ಕೊಟ್ಟು ಅನುಕಂಪ ಆಧಾರಿತ ನೌಕರಿಗಳು ನಮ್ಮ ಕಚೇರಿಗಳಿಗೆ ಬರೋದನ್ನು ತಪ್ಪಿಸಿ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿ ನೆಮ್ಮದಿಯಿಂದ ನಿವೃತ್ತಿ ಒಂದು ಆರೋಗ್ಯವಂತರಾಗಿ ನಿವೃತ್ತಿ ಒಂದು ನೆಮ್ಮದಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ, ಸಾಕಷ್ಟು ಸಮಯ ಆಗಿದೆ. ಇನ್ನು ಶಾಸಕರು, ಸಂಸದರು ಮತ್ತು ನಗರಸಭೆ ಅಧ್ಯಕ್ಷರು ಎಲ್ಲರೂ ಮಾತನಾಡಿದ್ದಾರೆ. ಇದನ್ನ ಹೇಳ್ತಾ ನಿಮ್ಮ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ, ನೆಮ್ಮದಿಯಾಗಿರಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಕೃಷ್ಣೇಗೌಡರು ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಗೊಂಡು ಇವತ್ತೊಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನೀವೆಲ್ಲ ಮಾಡಿದ್ರಿ. ಈ ಕಾರ್ಯಕ್ರಮ ಎಲ್ಲರಿಗೂ ಒಂದು ಮಾರ್ಗದರ್ಶಕ ಆಗ್ತದೆ. ಎಲ್ಲರಿಗೂ ಒಂದು ಇದರಿಂದ ನಾವು ಕಲಿಬೇಕು ಅನ್ನೋದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಇವತ್ತು ಸರ್ಕಾರಿ ನೌಕರ ಸಂಘದವರು ಕಳಿಸಿದ್ರಿ. ಅದ ಒಳ್ಳೇದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ನಡಾಗಿದೆ. ಮತ್ತೆ ಮಾಡಿ ಅಂದ್ರೆ ಅದಕ್ಕೇನು ಕಾರಣ ಇಲ್ಲ ಅನ್ಸುತ್ತೆ. ಅವ್ರಿಗೂ ಬರ್ತಾ ಇದೆ ಸ್ಲೋ ಆಗಿ. ಅಂದಿರಾ ಒಂದು ಹೊಟ್ಟೆ ಇದೆ ಅಂತಂದ್ರೆ ನೀವು ಹೊಟ್ಟೆಯನ್ನ ಸಿಗುವಾದ ಭೋಜನ ಮಾಡಿ ಅದನ್ನೇನು ಕರಗಿಸ್ದೆ, ಸಾಕಷ್ಟು ಶ್ರಮ ಕೊಡದೆ ನೀವು ಮಾಡಿದ್ದೀರಾ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಅಂತಂದ್ರೆ ಸಾಕಷ್ಟು ನಿದ್ದೆ ಇಲ್ಲ, ಪಾಪ ಶ್ರಮ ಪಡ್ತಾ ಇರ್ಬೋದು. ಯಾಕಂದ್ರೆ ನನಗೂ ಹೊಟ್ಟೆ ಇದೆ, ನನಗೂ ರೀಸೆಂಟ್ಲಿ ಗಾಟ್ ಅದನ್ನೇನ್ರೆ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಉಪಾಧ್ಯಕ್ಷ ಕೆವಿ ಪ್ರಾತೇಶ್,
ಎಚ್ವಿ ಪಲ್ಲವಿ, ಕ್ರೀಡಾ ಕಾರ್ಯದರ್ಶಿ ಆರ್ ಆಶಾ, ಖಜಾಂಚಿ ಕೆಆರ್ ಹೇಮಂತ್, ಜಿಲ್ಲಾ ಕಾರ್ಯದರ್ಶಿ ಬಿಎಂ ಲಕ್ಷ್ಮೀಕಾಂತ್, ಕ್ರೀಡಾ ಕಾರ್ಯದರ್ಶಿ ಬಿಕೆ ರವೀಂದ್ರ, ಇ ಕೃಷ್ಣೇಗೌಡ, ನಾಯಕರಹಳ್ಳಿ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.